ನಾಮಪತ್ರ ಸಲ್ಲಿಸಿದ ದಿನವೇ ಎಚ್.ಡಿ. ದೇವೇಗೌಡರು ರಾಜಕೀಯ ತಂತ್ರವನ್ನ ಶುರು ಮಾಡಿದ್ದಾರೆ. ತುಮಕೂರಿನಲ್ಲಿ ಕುರುಬರ ಮತದಾರರ ಮೇಲೆ ಎಚ್.ಡಿ. ದೇವೇಗೌಡರು ಕಣ್ಣು ಹಾಕಿದ್ದಾರೆ. ಕುರುಬ ಸಮುದಾಯದ ಮುಖಂಡರ ಮನೆಗಳಿಗೆ ಎಚ್.ಡಿ. ದೇವೇಗೌಡರು ಭೇಟಿ ಕೊಡ್ತಾ ಇದ್ದಾರೆ. ಕುರುಬ ಸಮುದಾಯದ ಮತ ಚೆದರಿ ಹೋಗದಂತೆ ಅವರು ನೋಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕುರುಬ ಸಮುದಾಯದವರ ಮನವೊಲಿಕೆಗೆ ಇದೀಗ ದೇವೇಗೌಡರು ಮುಂದಾಗಿದ್ದಾರೆ. ಬಿಜೆಪಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಇದೀಗ ದೇವೇಗೌಡರು ಮುಂದಾಗಿರ್ತಕ್ಕಂಥದ್ದು. ತೀವ್ರ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥ ಮತ್ತೊಂದು ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ. ಇಲ್ಲಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಬಸವರಾಜ್ ಅವರು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಈತನ ಮಧ್ಯೆ ಮೈತ್ರಿಗೆ ಸೆಡ್ಡು ಹೊಡೆದು ಬಂಡಾಯ ಅಭ್ಯರ್ಥಿಯಾಗಿ ಸಿಟ್ಟಿಂಗ್ ಎಂಪಿ ಇದೀಗ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ KN ರಾಜಣ್ಣ ಅವರು ಸಹ ಇವತ್ತು ಸೇಫ್ಗೆ ಯಾವುದೇ ಕಾರಣಕ್ಕೂ ಒಂದು ವೇಳೆ ಏನಾದರೂ ಮುದ್ದಹನುಮೇಗೌಡರನ್ನ ಮನವೊಲಿಸಿಬಿಟ್ರೆ ಹೇಗೆ ಅನ್ನೋ ನಿಟ್ಟಿನಲ್ಲಿ ಸೇಫ್ ಗೇಮ್ ಆಗಿ ಇದೀಗ KN ರಾಜಣ್ಣ ಅವರು ಸಹ ತಮ್ಮ ನಾಮಿನೇಷನ್ ಅನ್ನು ಫೈಲ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ದೇವೇಗೌಡರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ತಮ್ಮ ಗೆಲುವಿಗಾಗಿ. ನಮಗೆ ಗೊತ್ತು ದೇವೇಗೌಡರು ರಾಜಕೀಯ ಚಾಣಕ್ಯ ಅಂತ, ಯಾವ ರೀತಿಯಾಗಿ ತಂತ್ರಗಳನ್ನು ರೂಪಿಸ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಈಗ ದೇವೇಗೌಡರು ಇದೀಗ ಕುರುಬ ಸಮುದಾಯವನ್ನ ಉಳಿಸಲೋದಕ್ಕೆ ಸಾಕಷ್ಟು ಕಸರತ್ತನ್ನು ನಡೆಸಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಯೋಗೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಯೋಗೇಶ್, ನಿಜಕ್ಕೂ ದೇವೇಗೌಡರು ಇದೀಗ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ, ಪ್ರಚಾರವನ್ನು ಸಹ ಆರಂಭಿಸಿರ್ತಕ್ಕಂಥದ್ದು. ಈತನ ಮಧ್ಯೆ ಕುರುಬ ಸಮುದಾಯದವರ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯೋಗೇಶ್, ಶಿವಶಂಕರ್, ಏನು ಈಗ ದೇವೇಗೌಡರು ಈ ತುಮಕೂರಲ್ಲಿ ನಾಮಿನೇಷನ್ ಫೈಲ್ ಮಾಡಿರೋದು ಸಾಕಷ್ಟು ಏನು ಎಲ್ಲರ ಗಮನ ತುಮಕೂರು ಅಂತ ನಿಟ್ಟಿದೆ. ಹಾಗಾಗಿ ಈ ಬಾರಿ ದೇವೇಗೌಡರ ಗೆಲುವು ಅಷ್ಟು ಸುಲಭ ಅನ್ನೋದು ಯಾಕೆ ಗೊತ್ತಾಗಿದೆ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲೇ ಬಂಡಾಯ ಇದ್ದಿದೆ, ಮತ್ತೆ ಅದೇ JDS ಇಂದ ಏನು ಡಿ ನಾಗರಾಜ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಇವತ್ತು. ಹಾಗಾಗಿ ಸಂಜೆ ಪತ್ರಿಕಾಗೋಷ್ಠಿ ಮುಗಿದ ನಂತರ ದರ್ಗಾಗೆ ಮೊದಲು ಭೇಟಿ ಕೊಟ್ಟರು. ಆ ನಂತರ ಕುರುಬ ಸಮುದಾಯದ ಕೆಲವು ಮುಖಂಡರ ಮನೆಗೆ ನಾಗಣ್ಣ ಮತ್ತೆ ಆಡಿಟರ್ ನಾಗರಾಜು, ಆಂಜನಪ್ಪ ಸೇರಿದಂತೆ ಸಾಕಷ್ಟು ಜನರ ಮನೆಗೆ ಭೇಟಿನ ಕೊಟ್ಟರು. ಅಲ್ಲಿ ಈಗಾಗಲೇ ಏನು ಕೆಲವು ದಿನಗಳ ಹಿಂದೆ ದೇವೇಗೌಡರು ತುಮಕೂರು ಬಂದ್ರೆ ಅವರನ್ನ ಸೋಲಿಸಬೇಕು ಅನ್ನೋ ನಿರ್ಣಯ ಕೈಗೊಂಡ್ರು ಕುರುಬ ಸಮುದಾಯದವರು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಹಾಗಾಗಿ ಮೊದಲು ಈಗ ನೇರವಾಗಿ ಕುರುಬ ಸಮುದಾಯದ ಮನೆಗೆ ಭೇಟಿ ಕೊಟ್ಟು ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಆರಂಭದಲ್ಲಿ ಇಂಥ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ದೇವೇಗೌಡರು ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜಕೀಯ ಶಮನಗಳನ್ನ ಎರಡೂ ಮುಖಂಡರ ಮೈತ್ರಿ ಪಕ್ಷದ ಮುಖಂಡರ ಮನವೊಲಿಸಿ ತಮ್ಮ ಗೆಲುವಿಗೆ ಏನೆಲ್ಲ ತಯಾರಿಯನ್ನು ಮಾಡ್ಕೊಬೇಕು ಅಷ್ಟು ತಯಾರಿ ಮಾಡ್ಕೊಂಡು ಬಂದಂಗೆ ಇವತ್ತಿನ ಚಟುವಟಿಕೆ ಕಾಣಿಸ್ತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.